ಎಸ್ಸಿಗ ರಿಪೋರ್ಟರ್ ಬುಲೆಟಿನ್ ನಲ್ಲಿ ನನ್ನ ಕೊಲೀಗ್ ಶ್ರೀಲಕ್ಷ್ಮಿ ಜಾಯ್ನ್ ಆಗಿದ್ದಾರೆ. ಎಸ್ ಶ್ರೀಲಕ್ಷ್ಮಿ, ಓವರ್ ಟು ಯು. ಹಾಯ್, ಹಲೋ, ನಮಸ್ಕಾರ ನಿಮ್ಮೆಲ್ರಿಗೂ ರಿಪೋರ್ಟರ್ಸ್ ಲೈವ್ ಬುಲೆಟಿನ್ಗೆ ಸ್ವಾಗತ. ನಾನು ಶ್ರೀಲಕ್ಷ್ಮಿ ಅಭಿಜಿತ್. ರಾಜ್ಯದ ಮೂಲೆ ಮೂಲೆಗಳಿಂದ ಸುದ್ದಿ ಕೊಡೋದಕ್ಕೆ ನಮ್ಮ ಜಿಲ್ಲಾ ವರದಿಗಾರರುಗಳು ಕನೆಕ್ಟ್ ಆಗಿದ್ದಾರೆ. ಗುಡ್ ಈವ್ನಿಂಗ್ ಟು ಯು ಆಲ್. ನಿಮ್ಮ ಸುದ್ದಿಗಳು ಬಂದಾಗ ನಿಮ್ಮನ್ನ ಸಂಪರ್ಕಿಸ್ತಾ ಹೋಗ್ತೀನಿ. ಈಗ ಮೊದಲನೇ ಸುದ್ದಿ ನೋಡೋಣ. ಬಾಗಲಕೋಟೆ ಜಿಲ್ಲೆಯಲ್ಲಿ ಮಹಾಮಳೆಯ ಆರ್ಭಟಕ್ಕೆ ನದಿ ಪಾತ್ರದ ಜನರು, ರೈತರು ಕಂಗಾಲಾಗಿ ಹೋಗಿದ್ದಾರೆ. ಸುಮಾರು 10,000 ಹೆಕ್ಟೇರ್ ಪ್ರದೇಶದಷ್ಟು ಬೆಳೆ ಹಾನಿಯಾಗಿದೆ. ಮಿರ್ಚಿ ಗ್ರಾಮದಲ್ಲಿ 178ಕ್ಕೂ ಹೆಚ್ಚು ಜನರಿಗೆ ಕಾಳಜಿ ಕೇಂದ್ರದಲ್ಲಿ ಆಶ್ರಯ ನೀಡಲಾಗಿದೆ. ಈ ಕುರಿತು ನಮ್ಮ ಪ್ರತಿನಿಧಿ ವರದಿ ನೀಡಿದ್ದಾರೆ, ಬನ್ನಿ ನೋಡೋಣ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದಲ್ಲಿ ಸತತವಾಗಿ ಸುರಿದಿರತಕ್ಕಂಥ ಮಳೆಯಿಂದಾಗಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಸಾಕಷ್ಟು ಒಂದು ಜಮೀನುಗಳಿಗೆ ನೀರು ನುಗ್ಗುವುದರ ಮುಖಾಂತರ ಬಹಳಷ್ಟು ಬೆಳೆ ಹಾನಿಯಾದಂತಹ ಘಟನೆ ಬಾಗಲಕೋಟೆ ಜಿಲ್ಲೆಯ ಸಾಕಷ್ಟು ತಾಲೂಕುಗಳಾಗಿರ್ಬೋದು, ಗ್ರಾಮಗಳಲ್ಲಿ ಕೂಡ ಒಂದು ಕೃಷ್ಣಾ ನದಿ ಆಗಿರ್ಬೋದು, ಘಟಪ್ರಭಾ ಆಗಿರ್ಬೋದು ಮತ್ತು ಮಲಪ್ರಭಾ, ಮೂರೂ ನದಿಗಳು ಕೂಡ ಬಾಗಲಕೋಟೆ ಜಿಲ್ಲೆಯಲ್ಲಿ ಹಾದು ಹೋಗುವುದರಿಂದ ಬಾಗಲಕೋಟೆ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಹಾನಿಯಾದಂತಹ ಘಟನೆ ನಡೆದಿದೆ. ಈ ನೆಲೆಯಲ್ಲಿ ಈಗಾಗಲೇ ಏನು ಘಟಪ್ರಭಾ ನದಿಯಲ್ಲಿರ್ತಕ್ಕಂಥ ಸಾಕಷ್ಟು ಜಮೀನುಗಳ ಕಬ್ಬು ಮತ್ತು ತೊಗರೆ ಮತ್ತು ಗೋವಿನ ಜೋಳ ಇತ್ಯಾದಿ ಸಾಕಷ್ಟು ತೋಟಗಾರಿಕೆ ಬೆಳೆ ಆಗಿರ್ಬೋದು ಮತ್ತು ಏನು ಕೃಷಿ ಭೂಮಿ ಆಗಿರ್ಬೋದು ಎಲ್ಲವೂ ಕೂಡ ಸೇರಿ 10,075 ಹೆಕ್ಟೇರ್ನಷ್ಟು ಭೂಮಿ ಏನು ಬೆಳೆಯಿಂದ ಹಾನಿಯಾದಂತಹ ಘಟನೆ ನಡೆದಿದ್ದು, ಈಗಾಗಲೇ ಏನು ಜಂಟಿಯಾಗಿ ಕೃಷಿ ಮತ್ತು ತೋಟಗಾರಿಕೆ ಇಲಾಖೆಯಿಂದ ಜಂಟಿಯಾಗಿ ಒಂದು ಸರ್ವೆ ಕೂಡ ಮಾಡ್ತಾ ಇದ್ದಾರೆ. ಯಾವ ರೀತಿ ಹಾಳಾಗಿದೆ, ಜೊತೆಗೆ ಎಷ್ಟು ಹಾಳಾಗಿದೆ ಅನ್ನೋದನ್ನ ಕೂಡ ಈಗಾಗಲೇ ಅಧಿಕಾರಿಗಳು ಸರ್ವೆ ಮಾಡುವಂತ ಕೆಲಸ ನಡೆದಿದೆ. ಮತ್ತು ಯಾವ್ಯಾವ ಬೆಳೆಗಳು ಅತಿಯಾಗಿ ಬೆಳೀತಾರೆ, ಎಷ್ಟು ಬೆಳೆಗಳನ್ನು ಬೆಳೀತಾರೆ ಮತ್ತು ಎಷ್ಟು ಹಾಳಾಗಿದೆ ಅನ್ನೋದನ್ನು ಕೂಡ ಆ ಒಂದು ಬೆಳೆಗಳ ಮೇಲೆ ವ್ಯಾಲ್ಯೂ ಮಾಡೋದ್ರ ಮುಖಾಂತರ ಅಧಿಕಾರಿಗಳು ಜಂಟಿಯಾಗಿ ಕಾರ್ಯಾಚರಣೆ ನಡೆಸಿದ್ದಾರೆ. ಯಾವ ರೀತಿ ಆಗಿದೆ ಅಂತಂದ್ರೆ, ಈಗಾಗಲೇ ಏನು ಬಾಗಲಕೋಟೆ ಜಿಲ್ಲೆಯಲ್ಲಿ ಹೆಚ್ಚಿನ ಒಂದು ಏನು ನದಿಯ ಪಾತ್ರದಲ್ಲಿರ್ತಕ್ಕಂಥ ಜನರು ಕೂಡ ಒಂದು ಕಬ್ಬನ್ನು ಹೆಚ್ಚಾಗಿ ಬೆಳೀತಾರೆ. ಕಬ್ಬು ಕೂಡ ಹಾಳಾಗಿದೆ. ಜೊತೆಗೆ ಗೋವಿನ ಜೋಳ ಅಂದ್ರೆ ಗೊಂಜಾಳ ಕೂಡ ಜಾಸ್ತಿ ಹಾಳಾಗಿದೆ. ಅದರ ಜೊತೆಗೇನೆ ಬೇರೆ ಬೇರೆ ತೋಟಗಾರಿಕೆ ಬೆಳೆ, ದಾಳಿಂಬೆ ಆಗಿರ್ಬೋದು, ಆಮೇಲೆ ಸೇಬು, ಮೆಕ್ಕೆಜೋಳ, ಜೊತೆಗೆ ಬೇರೆ ಬೇರೆ ಇನ್ನಿತರೆ ಸಾಕಷ್ಟು ಬೆಳೆಗಳು ಹಾಳಾಗಿರುವುದರಿಂದ ಈಗಾಗಲೇ ಜಂಟಿಯಾಗಿ ಒಂದು ಏನು ಅಧಿಕಾರಿಗಳು ಕೂಡ ಯಾವ ಬೆಳೆ ಎಷ್ಟು ಹಾಳಾಗಿದೆ ಅನ್ನುವಂಥ ಸರ್ವೆ ಕೂಡ ನಡೆದಿದ್ದು, ಸರ್ವೆ ಆದ ನಂತರ ರೈತರಿಗೆ ಒಂದು ಏನು ಬೆಂಬಲ ಬೆಲೆದೊಂದಿಗೆ ಅದಕ್ಕೆ ಸರಿಯಾದಂತಹ ಪರಿಹಾರ ನೀಡ್ತೀವಿ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ. ಆದರೆ ಇಲ್ಲಿವರೆಗೂ ಕೂಡ ಎಷ್ಟು ಹಾನಿಯಾಗಿದೆ ಅಂದ್ರೆ 10,075 ಹೆಕ್ಟೇರ್ನಷ್ಟು ಹಾನಿಯಾದ ಹಿನ್ನೆಲೆಯಲ್ಲಿ ಈಗಾಗಲೇ ಸರ್ವೆ ಮುಗಿದ ಮೇಲೆ ರೈತರಿಗೆ ಒಂದು ಪರಿಹಾರ ಕೊಡುವಂತ ಕೆಲಸ ಮಾಡ್ತೀವಿ ಅನ್ನುವಂಥದ್ದು ಕೂಡ ಬಾಗಲಕೋಟೆ ಜಿಲ್ಲಾಧಿಕಾರಿಗಳು ತಿಳಿಸಿದ್ದಾರೆ. ಯಾವ ರೀತಿ ಏನು ರೈತರಿಗೆ ಪರಿಹಾರ ಸಿಗುತ್ತೆ ಅನ್ನುವಂಥದ್ದು ಕೂಡ ಕಾದು ನೋಡಬೇಕಾಗಿದೆ. ಬಾಗಲಕೋಟೆಯಿಂದ ಸಿದ್ದು ದುತ್ರಗಾಮಿ, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ಬೆಳಗಾವಿಯಲ್ಲಿ ಮಾರ್ಕಂಡೇಯ ನದಿಯ ಅಬ್ಬರಕ್ಕೆ ರೈತರು ಕಂಗಾಲಾಗಿದ್ದಾರೆ. ಬೆಳಗಾವಿ ತಾಲೂಕಿನ ಅಂಬೇವಾಡಿ, ಹಿಂಡಲಗ, ಕಂಗ್ರಾಳಿ ಗ್ರಾಮಗಳಲ್ಲಿ ನದಿ ನೀರು ಹೊಲಗಳಿಗೆ ನುಗ್ಗಿ ಸಿಕ್ಕಾಪಟ್ಟೆ ಬೆಳೆ ನಷ್ಟವಾಗಿದೆ. ಇದೀಗ ಆ ಜಮೀನುಗಳಲ್ಲಿ ಸರ್ವೆ ಮಾಡಿ ಕೃಷಿ ಅಧಿಕಾರಿಗಳು ಬಂದು ಸೂಕ್ತ ಪರಿಹಾರಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಜನ ಬೇಡಿಕೆ ನೀಡ್ತಾ ಇದ್ದಾರೆ. ಮಾರ್ಕಂಡೇಯ ನದಿ ಅಬ್ಬರಕ್ಕೆ ಮತ್ತೆ ರೈತರು ಸಂಕಷ್ಟಕ್ಕೆ ಸಿಲುಕಿಕೊಳ್ಳುವಂತ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು ಪ್ರಮುಖವಾಗಿ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ, ಜೊತೆಗೆ ಬೆಳಗಾವಿ ಜಿಲ್ಲೆಯಲ್ಲಿ ನಿರಂತರವಾಗಿ ಮಳೆ ಆಗ್ತಿದೆ. ಹಾಗಾಗಿ ಮಾರ್ಕಂಡೇಯ ನದಿ ಕೂಡ ಉಕ್ಕಿ ಹರಿದು ಅಕ್ಕಪಕ್ಕದಲ್ಲಿ ಇರುವಂತಹ ಜಮೀನುಗಳಿಗೆ ನೀರು ನುಗ್ಗಿರುವಂತದ್ದು, ಸಂಪೂರ್ಣವಾಗಿ ಜಲಾವೃತ ಆಗಿರುವಂತದ್ದು. ಹೀಗಾಗಿ ಏನು ರೈತರು ಮತ್ತೆ ರೈತರ ಬೆಳೆ ಮತ್ತೆ ಕೊಳೆಯುವ ಆತಂಕದಲ್ಲಿರುವಂತದ್ದು ಗಮನಿಸಬಹುದು. ಸದ್ಯ ನಾನಿರುವಂತಹ ಸ್ಥಳ ಬೆಳಗಾವಿಯ ಕಂಗ್ರಾಳಿಯ ಹೊರವಲಯದಲ್ಲಿ ಇರುವಂತಹ ಮಾರ್ಕಂಡೇಯ ನದಿ ಏನು ಪಕ್ಕದಲ್ಲಿ ಇಟ್ಕೊಂಡು ಈ ದೃಶ್ಯವನ್ನ ಕೂಡ ತೋರಿಸ್ತಾ ಇರುವಂತದ್ದು. ಪ್ರಮುಖವಾಗಿ ಜೂನ್ ಮತ್ತು ಜುಲೈ ತಿಂಗಳ ಅವಧಿಯಲ್ಲಿ ರೈತರು ಭತ್ತದ ನಾಟಿಯನ್ನ ಕೂಡ ಈಗ ಮಾಡಿದ್ರು. ಆ ಭತ್ತ ನಾಟಿ ಮಾಡಿದಂತ ಸಂದರ್ಭದಲ್ಲಿ ಮಳೆ ಏನು ಭಾರಿ ಪ್ರಮಾಣದಲ್ಲಿ ಮಳೆ ಆಗಿತ್ತು. ಹೀಗಾಗಿ ಕೊಳೆತು ಕೂಡ ಹೋಗಿತ್ತು. ಅದಾದ ನಂತರ ಮತ್ತೆ ಮುರಿದು ನಾಟಿಯನ್ನ ಕೂಡ ಈಗ ಮಾಡಿದ್ರು. ಅದು ಕೂಡ ಈಗ ಕೊಳೆಯುವ ಹಂತಕ್ಕೆ ಹೋಗಿರುವಂತದ್ದು ಗಮನಿಸಬಹುದು. ಸಂಪೂರ್ಣವಾಗಿ ಇದು ಮತ್ತೆ ಹೊಸದಾಗಿ ನಾಟಿ ಮಾಡಿದಂತ ಭತ್ತ ಬೆಳಗಾವಿ ತಾಲೂಕು ಇರಬಹುದು ಅಥವಾ ಬೆಳಗಾವಿ ಬಹುತೇಕ ಪ್ರದೇಶದಲ್ಲಿ ಭತ್ತವನ್ನ ಪ್ರಮುಖ ಬೆಳೆಯಾಗಿ ಬೆಳೆಯಲಾಗುತ್ತೆ. ಅದರಲ್ಲಿ ಇಂದ್ರಾಣಿ ಇರಬಹುದು, ಬೆಳಗಾವಿ ಬಾಸುಮತಿ ಇರಬಹುದು ಮತ್ತು ಬಾಸುಮತಿ ಸೇರಿದಂತೆ ವಿವಿಧ ತಳಿಯ ಭತ್ತವನ್ನ ಇಲ್ಲಿ ಬೆಳೆಯಲಾಗುತ್ತೆ. ಆದರೆ ಸಂಪೂರ್ಣವಾಗಿ ಈ ಬಾರಿ ಭತ್ತವನ್ನ ಬೆಳೆದಂತ ಬೆಳೆಗಾರಲ್ಲೂ ಕೂಡ ಕಂಗಾಲಾಗಿರುವಂತದ್ದು. ಅದರಲ್ಲೂ ಕೂಡ ಈ ಮಾರ್ಕಂಡೇಯ
ನದಿಗೆ ಅಂದ್ರೆ ಕಂಗ್ರಾಳಿ ಇರಬಹುದು, ಅಂಬೇವಾಡಿ ಇರಬಹುದು, ಹಿಂಡಲ್ಗಾ ಸೇರಿದಂತೆ ಬೇರೆ ಬೇರೆ ಅಂದ್ರೆ ಮಾರ್ಕಂಡೆಯ ನದಿ ತಟದಲ್ಲಿ ಇರುವಂತಹ ಅಕ್ಕಪಕ್ಕದಲ್ಲಿ ಇರುವಂತಹ ಸಾವಿರಾರು ಹೆಕ್ಟೇರ್ ಪ್ರದೇಶದಲ್ಲಿ ಭತ್ತ, ಮೆಕ್ಕೆಜೋಳ ಜೊತೆಗೆ ಕಬ್ಬು ಸಂಪೂರ್ಣವಾಗಿ ಜಲಾವೃತ ಕೂಡ ಆಗಿರುವಂತದ್ದು. ಪ್ರತಿ ವರ್ಷ ಕೂಡ ಈ ರೀತಿಯಾದಂತಹ ಸಮಸ್ಯೆ ಅಂದ್ರೆ ಪ್ರತಿ ವರ್ಷ ಈ ರೀತಿಯಾದಂತಹ ಸಮಸ್ಯೆ ಆದ್ರೂ ಕೂಡ ಇಲ್ಲಿರುವಂತಹ ಜಿಲ್ಲಾಡಳಿತ ಇರಬಹುದು, ಜೊತೆಗೆ ಇಲ್ಲಿರುವಂತಹ ರಾಜಕಾರಣಿಗಳು ಇದನ್ನ ಹೂಳೆತ್ತುವ ಕೆಲಸವನ್ನ ಮಾಡ್ತಿಲ್ಲ ಅನ್ನೋ ನಿಟ್ಟಿನಲ್ಲಿ ಗಂಭೀರವಾದಂತಹ ಆರೋಪ ಕೂಡ ಇರುವಂತದ್ದು. ಹೀಗಾಗಿ ಇದನ್ನ ಎತ್ತಿದ್ರೆ ಇದು ಸರಾಗವಾಗಿ ನೀರು ಏನು ಘಟ್ಟಪ್ರಭಾ ನದಿಯನ್ನ ಸೇರುತ್ತೆ, ಅದರಿಂದ ನಮಗೆ ಯಾವುದೇ ರೀತಿಯ ಸಮಸ್ಯೆ ಆಗೋದಿಲ್ಲ ಅನ್ನೋದನ್ನ ಇಲ್ಲಿರುವಂತಹ ರೈತರು ಕೂಡ ಹೇಳ್ತಿರುವಂತದ್ದು. ಜೊತೆಗೆ ಈಗ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ನಿರಂತರ ಮಳೆ ಆಗ್ತಿದೆ. ಆದ್ರೆ ಬೆಳಗಾವಿ ಜಿಲ್ಲೆಯಲ್ಲಿ ಕಳೆದ ಏನು 1 ದಿನಗಳಿಂದ ಕೂಡ ಮಳೆಯ ಪ್ರಮಾಣ ತಗ್ಗಿದ್ರು ಕೂಡ ನೀರಿನ ಹರಿವು ಕೂಡ ಹೆಚ್ಚು ಇರುವಂತದ್ದು. ರಾಕಸ್ಕೋಪ್ ಡ್ಯಾಮ್ ನಿಂದ ಕೂಡ ನೀರನ್ನ ಬಿಡಲಾಗ್ತಿದೆ. ಹಾಗಾಗಿ ನೀರಿನ ಪ್ರಮಾಣ ಹೆಚ್ಚು ಕೂಡ ಆಗ್ತಿದೆ. ಹಾಗಾಗಿ ಈ ಏನು ಮತ್ತಷ್ಟು ಬೆಳೆ ನಾಶ ಆಗುವಂತ ಪರಿಸ್ಥಿತಿ ಕೂಡ ಇರುವಂತದ್ದು. ಜೊತೆಗೆ ಇನ್ನು ಸಂಕಷ್ಟಕ್ಕೆ ಒಳಗಾಗಿದ್ದಾರೆ, ಅವರ ನೆರವಿಗೆ ರಾಜ್ಯ ಸರ್ಕಾರ ಬರಬೇಕು. 2 ಬಾರಿ ನಾಟಿಯನ್ನ ಮಾಡಿದ್ರು, ಬಿತ್ತನೆಯನ್ನ ಮಾಡಿದ್ರು, ಅವರು ಕೂಡ ಈಗ ಮತ್ತೆ ಸಂಕಷ್ಟಕ್ಕೆ ಸಿಲುಕಿಸುವಂತ ಪರಿಸ್ಥಿತಿ ಕೂಡ ಇರುವಂತದ್ದು. ಹಾಗಾಗಿ ಏನು ಬೆಳಗಾವಿ ಜಿಲ್ಲಾಡಳಿತ ಇರಬಹುದು ಅಥವಾ ಕೃಷಿ ಇಲಾಖೆ ಸರ್ವೆಯನ್ನ ಮಾಡಿ ರೈತರಿಗೆ ಸರಿಯಾದಂತ ಪರಿಹಾರವನ್ನ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಾಯವನ್ನ ಕೂಡ ರೈತರು ಮಾಡ್ತಿರುವಂತದ್ದು. ಕ್ಯಾಮರಾ ಪರ್ಸನ್ ಮಾಂತೆ ಜೊತೆ ಮೈಲೇರ್ ಪಡಾದ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಬೆಳಗಾವಿ ಜಿಲ್ಲೆ ಹಿಡಕಲ್ ಡ್ಯಾಂನಿಂದ ಘಟ್ಟಪ್ರಭಾ ನದಿಗೆ ನೀರನ್ನ ಬಿಡಲಾಗಿದೆ. ಇದರಿಂದ ಹಿರಣ್ಯಕೇಶಿ ನದಿಯಲ್ಲಿ ನೀರಿನ ಹರಿವಿನ ಹೆಚ್ಚಳ ಉಂಟಾಗಿದೆ. ಹಾಗಾಗಿ ಗೋಕಾಕ್ ಜಲಪಾತ ಕೂಡ ಮೈದುಂಬಿ ಹರಿತಾ ಇದೆ. ಗೋಕಾಕ್ ಜಲಪಾತದ ನಯನ ಮನೋಹರ ದೃಶ್ಯವನ್ನ ನೋಡೋದಕ್ಕೆ ಪ್ರವಾಸಿಗರ ದಂಡೆ ಹರಿದು ಬರ್ತಾ ಇದೆ. ಪಶ್ಚಿಮ ಘಟ್ಟ ಪ್ರದೇಶ ಜೊತೆಗೆ ಬೆಳಗಾವಿ ಜಿಲ್ಲೆಯಲ್ಲಿ ಸುರಿಯುತ್ತಿರುವಂತಹ ಧಾರಾಕಾರ ಮಳೆಗೆ ಘಟ್ಟಪ್ರಭಾ ನದಿ ಮೈದುಂಬಿ ಹರಿತಾ ಇದೆ. ಹೀಗಾಗಿ ಗೋಕಾಕ್ ಫಾಲ್ಸ್ ಕಣ್ಮನವನ್ನ ಸೆಳೆತಾ ಇರುವಂತದ್ದು ದೃಶ್ಯದಲ್ಲಿ ಗಮನಿಸಬಹುದು. ಸದ್ಯ ನಾನಿರುವಂತಹ ಸ್ಥಳ ಬೆಳಗಾವಿ ಜಿಲ್ಲೆಯ ಗೋಕಾಕ್ ಫಾಲ್ಸ್ ನ ಕೆಳಭಾಗದಲ್ಲಿ ನಿಂತು ಈ ಒಂದು ರಮಣೀಯವಾದಂತಹ ದೃಶ್ಯವನ್ನ ತೋರಿಸುವ ಕೆಲಸವನ್ನು ಕೂಡ ಮಾಡ್ತಿರುವಂತದ್ದು ಗಮನಿಸಬಹುದು. ಅಂದಾಜು ಅಂದ್ರೆ 180 ಅಡಿಯಿಂದ ಮೇಲಕ್ಕೆ ಧುಮ್ಮುಕುವಂತಹ ರಮಣೀಯ ದೃಶ್ಯವನ್ನ ಕಣ್ತುಂಬಿಕೊಳ್ಳಬೇಕು ಅನ್ನೋ ನಿಟ್ಟಿನಲ್ಲಿ ನಿತ್ಯ ಸಾವಿರಾರು ಸಂಖ್ಯೆಯಲ್ಲಿ ಈ ಒಂದು ಗೋಕಾಕ್ ಫಾಲ್ಸ್ ಅನ್ನ ನೋಡೋದಕ್ಕೆ ಪ್ರವಾಸಿಗರು ಬರ್ತಾರೆ. ಗಮನಿಸಬಹುದು, ನಿರಂತರವಾಗಿ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ನಿರಂತರವಾಗಿ ಮಳೆ ಆಗ್ತಿದೆ. ಹಾಗಾಗಿ ಈ ಘಟ್ಟಪ್ರಭಾ ನದಿಗೆ ಹಿಡಕಲ್ ಡ್ಯಾಮ್ ಇಂದ ಈಗಾಗಲೇ 35,000 ಕ್ಯೂಸೆಕ್ ನಷ್ಟು ನೀರನ್ನು ಹೊರಬಿಟ್ರೆ, ಜೊತೆಗೆ ಮಾರ್ಕಂಡೇಯ ಇರಬಹುದು, ಜೊತೆಗೆ ಹಿರಣ್ಯಕೇಶಿಯಿಂದ ಒಟ್ಟಾರೆ ಸುಮಾರು 53,000 ಕ್ಯೂಸೆಕ್ ನಷ್ಟು ನೀರನ್ನ ಮಲ್ಲಪ್ರಭಾ ನದಿಗೆ ಈಗ ಏನು ಹೊರಗೆ ಬಿಡುಗಡೆಯನ್ನ ಮಾಡಲಾಗಿದೆ. ಹಾಗಾಗಿ ಈ ಒಂದು ಏನು ಘಟ್ಟಪ್ರಭಾ ನದಿ ಕೂಡ ಮೈದುಂಬಿ ಹರಿತಾ ಇರುವಂತದ್ದು. ಪ್ರಮುಖವಾಗಿ ಈಗಾಗಲೇ ಗೋಕಾಕ್ನ ಕೆಳ ಹಂತದಲ್ಲಿ ಇರುವಂತಹ ಕೆಲವೊಂದಿಷ್ಟು ಸೇತುವೆಗಳು ಕೂಡ ಈಗ ಘಟ್ಟಪ್ರಭಾ ನದಿಗೆ ಮುಳುಗಡೆ ಆಗಿರುವಂತದ್ದು, ಜಲಾವೃತ ಆಗಿರುವಂತದ್ದು. ಹಾಗಾಗಿ ಕೆಲವೊಂದಿಷ್ಟು ಗ್ರಾಮಗಳಲ್ಲಿ ಸಂಪರ್ಕ ಕಡಿತ ಆದ್ರೆ, ಮತ್ತೊಂದಿಷ್ಟು ನಿರಂತರ ಮಳೆಯಿಂದಾಗಿ ಈ ಗೋಕಾಕ್ ಫಾಲ್ಸ್ ನೋಡುಗರ ಕಣ್ಮನವನ್ನ ಸೆಳೆತಿರುವಂತದ್ದು. 180 ಅಡಿಯಿಂದ ಮೇಲಕ್ಕೆ ಧುಮುಕುವಂತ ಕಂದು ಬಣ್ಣದ ಹಾಲ್ ನೊರೆಯಂತೆ ಧುಮುಕುವಂತ ರಮಣೀಯ ದೃಶ್ಯವನ್ನ ಈ ಗಮನಿಸಬಹುದು. ಸಾಕಷ್ಟು ಪ್ರಮಾಣದಲ್ಲಿ, ಅಪಾರ ಪ್ರಮಾಣದಲ್ಲಿ ಕೂಡ ನೀರು ಹರಿದು ಬರ್ತಾ ಇದೆ. ಹೀಗಾಗಿ ಈ ಒಂದು ಜಲಪಾತವನ್ನ ಕಣ್ತುಂಬಿಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಬೇರೆ ಬೇರೆ ಜಿಲ್ಲೆಗಳಿಂದ, ಬೇರೆ ಬೇರೆ ರಾಜ್ಯಗಳಿಂದ ಕೂಡ ಈ ಒಂದು ಫಾಲ್ಸ್ ಅನ್ನ ನೋಡಬೇಕು ಅನ್ನೋ ನಿಟ್ಟಿನಲ್ಲಿ ಬರ್ತಾರೆ. ಮತ್ತು ಇದಕ್ಕೆ ಭಾರತದ ನಯಾಗರ್ ಫಾಲ್ಸ್ ಅಂತಲೇ ಈ ಒಂದು ಪ್ರಖ್ಯಾತಿಯನ್ನ ಈ ಒಂದು ಜಲಪಾತ ಕೂಡ ಪಡೆದಿರುವಂತದ್ದು. ಪ್ರಮುಖವಾಗಿ ಘಟ್ಟಪ್ರಭಾ ನದಿ ಒಳಹರಿವು ಹೆಚ್ಚಳದಿಂದ ಈ ರೀತಿಯಾಗಿ ರಮಣೀಯ ದೃಶ್ಯ ಕೂಡ ಸೃಷ್ಟಿಯಾಗಿರುವಂತದ್ದು. ಜಲ ವೈಭವ ಕೂಡ ಇಲ್ಲಿ ಸೃಷ್ಟಿಯಾಗಿರುವಂತದ್ದು. ಮತ್ತೊಂದೆಡೆ ಇದೇ ನೀರು ಕೆಳಗೆ ಲೋಳ್ಸೂರ್ ಇರ್ಬೋದು, ಮೂಡಲ್ಗಿ ಇರ್ಬೋದು, ಜೊತೆಗೆ ಅರಬಾವಿ ಕ್ಷೇತ್ರಕ್ಕೆ ಈ ಘಟ್ಟಪ್ರಭಾ ನದಿ ನೀರು ಹೋಗುತ್ತೆ. ಅಲ್ಲಿಯೂ ಕೂಡ ಪ್ರವಾಹದ ಭೀತಿ ಕೂಡ ಈಗ ಇರುವಂತದ್ದು. ಈಗಾಗಲೇ ಲೋಳ್ಸೂರ್ ಬ್ರಿಡ್ಜ್ ಕೂಡ ಈಗ ಮುಳುಗಡೆ ಆಗಿರುವಂತದ್ದು ರೆಡಿಯನ್ನ ಮಾಡಿದ್ದೇವೆ. ಅದರಲ್ಲಿ ಇನ್ನೂ 2 ದಿನಗಳ ಕಾಲ ನಿರಂತರವಾಗಿ ಮಳೆ ಪ್ರಮಾಣ ಆಗಿದ್ದೇ ಆದ್ರೆ ನಾವು 30ರಿಂದ 40 ಕಾಳಜಿ ಕೇಂದ್ರಗಳನ್ನ ರೆಡಿ ಮಾಡಿಕೊಳ್ತೇವೆ ಮತ್ತು ತೆರೆದು ಓಪನ್ ಮಾಡ್ತೇವೆ ಮತ್ತು ಯಾವುದೇ ರೀತಿಯಾದಂತಹ ಸಮಸ್ಯೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಂಡಿದ್ದೇವೆ ಅನ್ನೋ ಒಂದು ಮಾತನ್ನು ಕೂಡ ಬೆಳಗಾವಿ ಡಿಸಿ ಅವರು ಹೇಳಿರುವಂತದ್ದು. ಕ್ಯಾಮರಾ ಪರ್ಸನ್ ಮಾಂತೆ ಜೊತೆ. ಭಾರಿ ಮಳೆ ಆಗ್ತಾ ಇದ್ದು ನಾರಾಯಣಪುರ ಡ್ಯಾಂಗೆ ಒಳಹರಿವು ಹೆಚ್ಚಾಗಿದೆ. ಹೀಗಾಗಿ ಯಾದಗಿರಿ ಜಿಲ್ಲೆ ಹುಣಸಗಿ ತಾಲೂಕಿನ ನಾರಾಯಣಪುರದಲ್ಲಿ ಇರುವಂತಹ ಬಸವಸಾಗರ ಡ್ಯಾಂನಿಂದ ನೀರನ್ನ ರಿಲೀಸ್ ಮಾಡಲಾಗ್ತಾ ಇದೆ. ಹಾಗಾಗಿ ಕೃಷ್ಣಾ ನದಿಯ ಒಳಹರಿವು ಹೆಚ್ಚಳವಾಗಿದೆ.
ನಾರಾಯಣಪುರದ ಬಸವಸಾಗರ ಜಲಾಶಯದಿಂದ ಕೃಷ್ಣಾ ನದಿಗೆ ಅಪಾರ ಪ್ರಮಾಣದ ನೀರಿನ ಹರಿಬಿಟ್ಟ ಹಿನ್ನೆಲೆಯಲ್ಲಿ ಹುಣಸಗಿ ತಾಲೂಕಿನ ನಾರಾಯಣಪುರ ಗ್ರಾಮದ ಬಳಿ ಹೊರವಲಯದಲ್ಲಿರ್ತಕ್ಕಂಥ ಕೃಷ್ಣಾ ನದಿಯನ್ನು ಈಗಾಗಲೇ ಮೈದುಂಬಿಕೊಂಡು ಹರಿತಾ ಇರುವಂತಹ ದೃಶ್ಯಾವಳಿಗಳನ್ನು ಕೂಡ ನೀವು ನೋಡ್ತಾ ಇರಬಹುದು. ಕೃಷ್ಣಾ ನದಿ ಯಾವ ರೀತಿ ಅಂದ್ರೆ ತನ್ನ ಕಲ್ಲು ಬಂಡೆಗಳನ್ನ ಸೀಳಿಕೊಂಡು ಯಾವ ರೀತಿ ವೈಭೋಗದಿಂದ ಹರಿತಾ ಇದೆ ಅನ್ನುವಂಥ ದೃಶ್ಯಾವಳಿಗಳು ಕೂಡ ಗಮನಿಸ್ತಾ ಇರಬಹುದು. ಸಾಕಷ್ಟು ರುದ್ರ ರಮಣೀಯ ದೃಶ್ಯಗಳಲ್ಲಿ ತನ್ನ ಸೊಬಗನ್ನ ಈ ಒಂದು ನದಿ ಈಗಾಗಲೇ ನರ್ತನವನ್ನ ಮಾಡ್ತಾ ಇರುವಂತದ್ದು. ಈ ಒಂದು ಕೃಷ್ಣಾ ನದಿಯ ಒಂದು ವೈಭೋಗವನ್ನು ತುಂಬಿಕೊಳ್ಳಲು ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಕೂಡ ಆಗಮಿಸಿ ಇಲ್ಲಿ ಮನಸ್ಸಿಗೆ ಮುದ ನೀಡುವಂತಹ ರೀತಿಯಲ್ಲಿ ಇಲ್ಲಿ ಬಂದು ನಿಂತಿರ್ತಕ್ಕಂಥ ಸಾಕಷ್ಟು ಪ್ರವಾಸಿಗರು ಕೂಡ ಇದ್ದಾರೆ. ಬಂದು ತಮ್ಮ ಮೊಬೈಲ್ ಫೋನ್ಗಳಲ್ಲಿ ಸೆಲ್ಫಿಗಳನ್ನು ತೆಗೆದುಕೊಂಡು ಇಲ್ಲಿರ್ತಕ್ಕಂಥ ಈ ಒಂದು ದೃಶ್ಯಾವಳಿಗಳನ್ನ ಕಣ್ತುಂಬಿಕೊಳ್ಳುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಇಲ್ಲಿರ್ತಕ್ಕಂಥ ಈ ಒಂದು ರುದ್ರ ರಮಣೀಯ ದೃಶ್ಯಾವಳಿಗಳನ್ನ ತಮ್ಮ ಮೊಬೈಲ್ ನಲ್ಲಿ ಸೆರೆ ಹಿಡಿದು ತಮ್ಮ ಸ್ಟೇಟಸ್ಗಳಲ್ಲಿ ಹಾಕೊಳ್ಳೋದಕ್ಕೂ ಕೂಡ ಸಾಕಷ್ಟು ಪ್ರವಾಸಿಗರು ಕೂಡ ಇಲ್ಲಿ ಬಂದಿದ್ದಾರೆ. ಸಾಕಷ್ಟು ಪ್ರವಾಸಿಗರು ಬಂದು ಈ ಒಂದು ದೃಶ್ಯಾವಳಿಗಳು ಕೂಡ ಕಣ್ತುಂಬಿಕೊಳ್ತಾ ಇರುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಸಾಕಷ್ಟು ಈ ಒಂದು ದೃಶ್ಯ ಕೂಡ ನೋಡುಗರ ಮನಸ್ಸನ್ನ ಮುದಗೊಳಿಸುವಂತಹ ರೀತಿಯಲ್ಲಿ ಈಗಾಗಲೇ ಮೈದುಂಬುತ್ತಾ ಇದೆ. ಸಾಕಷ್ಟು ಯಾವ ರೀತಿ ಅಂದ್ರೆ ಹಾಲ್ನೊರೆಯಂತೆ ಕಲ್ಲು ಬಂಡೆಗಳ ಮಧ್ಯ ಬೆಟ್ಟದ ನಡುವೆ ಕೃಷ್ಣಾ ನದಿ ಧುಮ್ಮಿಕ್ತಾ ಇರುವಂತಹ ದೃಶ್ಯವನ್ನ ನೋಡೋದೇ ಒಂದು ರೀತಿ ಚಂದ ಅಂತೇಳಿ ಇಲ್ಲಿರ್ತಕ್ಕಂಥ ಪ್ರವಾಸಿಗರು ಕೂಡ ಹೇಳ್ತಾ ಇರುವಂತದ್ದು. ಖುದ್ದು ಇಲ್ಲೊಬ್ರು ಪ್ರವಾಸಿಗರಿದ್ದಾರೆ, ಅವ್ರನ್ನು ಕೂಡ ನಾನು ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಎಲ್ಲಿಂದ ಬಂದಿರಿ? ಈ ದೃಶ್ಯವನ್ನ ನೋಡಿದ್ರೆ ಹೆಂಗ ಅನಿಸ್ತದೆ ಸರ್? ಈ ದೃಶ್ಯ ನೋಡಕ್ಕೆ ತುಂಬಾ ಕಣ್ತುಂಬ ಬರ್ತಾ ಇದೆ. ನಾವಿಲ್ಲೇ ನಲತ್ವಾಡದಲ್ಲಿ ವಾಸಿಸ್ತಾ ಇವಿ. ಆಮೇಲೆ ಮುದ್ದೇಬಾಳು ಹಾಗೂ ಲಿಂಗಸೂರು, ತಾಳಿಕೋಟೆ, ನೆಕ್ಸ್ಟ್ ಲಿಂಗಸೂರು, ಯಾದಗಿರಿ, ಅಲ್ಲಿಂದ ತುಂಬಾ ಪ್ರವಾಸಿಗರು ಬರ್ತಾರೆ. ನೆಕ್ಸ್ಟ್ ಆಮೇಲೆ ಈ ಭಾಗದಲ್ಲಿ ಇದೊಂದು ಒಳ್ಳೆ ಪ್ರೇಕ್ಷಣೀಯ ಸ್ಥಳ. ಹಾಗೂ ಮತ್ತೆ ನಾನು ಕಣ್ಣಾರೆ ಕಂಡಿದ್ದೀನಿ, ಬೇರೆ 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 ಒಂದು ಪಕ್ಷಿ ಸಂತತಿ ಕೂಡ ಇಲ್ಲಿ ಒಳ್ಳೆ ಇದೆ. ಅಂದ್ರೆ ಹೊರದೇಶದಿಂದ ಬಂದಿರೋ ಪಕ್ಷಿಗಳು ಇದೆ. ನಾನು ಕೇಳ್ಪಟ್ಟಿದ್ದೀನಿ ಹಿರಿಯರ್ಲಿಂತ್ರ. ಒಳ್ಳೆ ಇದೊಂದು ಅರಣ್ಯ ಪ್ರದೇಶ ಹಾಗೂ ಒಂದು ಒಳ್ಳೆ ವಿಸ್ಮಯ ತಾಣ. ಹಾಗೆ ಮತ್ತು ಇಲ್ಲಿ ಛಾಯಾ ಭಗವತಿ ಅಂತ ಟೆಂಪಲ್ ಇದೆ. ಒಂದು ದೇವಿಯ ಆಶೀರ್ವಾದ ಕೂಡ ತುಂಬಾ ಪವರ್ಫುಲ್ ದೇವಿ. ಇದು ಏನು ಇಲ್ಲಿರ್ತಕ್ಕಂಥ ಪ್ರವಾಸಿಗರು ಕೂಡ ಹೇಳ್ತಾ ಇರುವಂತದ್ದು ಏನು ಈ ಒಂದು ಕೃಷ್ಣಾ ನದಿಯ ವೈಭೋಗವನ್ನ ಕಣ್ತುಂಬಿಕೊಳ್ಳಲು ಸಹಸ್ರಾರು ಸಂಖ್ಯೆಯಲ್ಲಿ ಜನ ಬರ್ತಿದ್ದಾರೆ. ಜನ ಬಂದು ಇಲ್ಲಿ ಬಂದಂತಹ ಪ್ರವಾಸಿಗರು ಈ ಒಂದು ಮನಸ್ಸಿಗೆ ಮುದ ನೀಡುತ್ತಿರುವಂತಹ ದೃಶ್ಯವನ್ನ ಕಣ್ತುಂಬಿಕೊಂಡು ತಮ್ಮ ಮನರಂಜನೆಗೆ ಒಳಗಾಗ್ತಾ ಇರುವಂತದ್ದು. ನಾಗರಾಜ್ ಮುಗ್ದುಂ, ರಿಪಬ್ಲಿಕ್.